ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಆರಂಭದಿಂದಲೂ ಸ್ಪರ್ಧಿಗಳು ಒಂದಲ್ಲ ಒಂದು ವಿಚಾರಕ್ಕೆ ಜಗಳ ಕಿತ್ತಾಟ ಮಾಡುತ್ತಾ ಮನೆಯನ್ನ ರಣರಂಗ ಮಾಡಿದ್ದಾರೆ. ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಪ್ರತಿ ಬಾರಿನೂ ಕಿಚ್ಚನ ಪಂಚಾಯಿತಿಯಲ್ಲಿ ಸ್ಪರ್ಧಿಗಳಿಗೆ ತಿಳಿ ಹೇಳ್ತಾರೆ. ಸ್ಪರ್ಧಿಗಳು ಮಾತ್ರ ಅದೇ ತಪ್ಪನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ವೈಲ್ಡ್ ಕಾರ್ಡ್ ಮೂಲಕ ಬೋಲ್ಡ್ ಆಗಿ ಎಂಟ್ರಿ ಕೊಟ್ಟ ರಿಷಾ ಗೌಡ ಅವರು ಮಾತಿಗೂ ಚಿಕ್ಕ ಪುಟ್ಟ ವಿಚಾರಕ್ಕೂ ಜಗಳ ಕಿತ್ತಾಟ ಮಾಡ್ತಾ ಮನೆಯ ನೆಮ್ಮದಿಯನ್ನೇ ಹಾಳು ಮಾಡಿದ್ದಾರೆ. ಇದೀಗ ಅತಿಯಾಗಿ ಮೆರೆಯುತ್ತಿದ್ದ ರಿಷಾ ಗೌಡ ಅವರಿಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಸೂರಜ್ ಸಿಂಗ್ ಅವರು ಗ್ರಾಚಾರ ಬಿಡಿಸಿದ್ದಾರೆ. ಸೂರಜ್ ಸಿಂಗ್ ಅವರ ಇನ್ನೊಂದು ಮುಖವಾಡವನ್ನ ನೋಡಿ ಸ್ಪರ್ಧಿಗಳು ಫುಲ್ ಶಾಕ್ ಆಗಿದ್ದಾರೆ. ಇನ್ನು ಇವರು ಜಗಳ ಮಿತಿ ಮೀರಿದ್ದು ಕೈ ಮಾಡುವ ಹಂತಕ್ಕೆ ತಲುಪಿದ್ದಾರೆ. ಹಾಗಾದ್ರೆ ಬನ್ನಿ, ಇವರಿಬ್ಬರ ನಡುವೆ ಯಾವ ವಿಚಾರಕ್ಕಾಗಿ ಜಗಳವಾಗಿದೆ, ರಿಷಾ ಮಾಡಿರುವ ಯಾವ ತಪ್ಪಿಗೆ ಸೂರಜ್ ಸಿಂಗ್ ಅವರು ಗರಂ ಆಗಿದ್ದಾರೆ, ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ರಿಷಾ ಗೌಡ ಅವರು ಮನೆಯಲ್ಲಿ ಉಳಿಯಲು ಎಲ್ಲ ಸ್ಪರ್ಧಿಗಳೊಂದಿಗೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಾ ಇರ್ತಾರೆ. ಇದು ಕಿಚ್ಚ ಸುದೀಪ್ ಅವರು ಇಂದಿನ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಆದ್ರೂ ಸಹ ರಿಷಾ ಗೌಡ ಅವರು ಇದೇ ತಪ್ಪನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಗಿಲ್ಲಿ, ಕಾವ್ಯ, ಸ್ಪಂದನ, ಸೂರಜ್, ಧ್ರುವಂತ್ ಹೀಗೆ ಮನೆಯಲ್ಲಿರುವ ಕೆಲವು ಸ್ಪರ್ಧಿಗಳನ್ನ ಪರ್ಸನಲ್ ಟಾರ್ಗೆಟ್ ಮಾಡ್ತಿದ್ದಾರೆ ರಿಷಾ ಅವರು. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ರಿಷಾ ಗೌಡ ಅವರು ಬಹುತೇಕ ಎಲ್ಲ ಸ್ಪರ್ಧಿಗಳ ಜೊತೆ ಜಗಳ ಆಡಿದ್ದಾರೆ. ಜಗಳ ಆಡಿದ್ರೆ ಮಾತ್ರ ಈ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ತೀನಿ ಅಂತ ರಿಷಾ ತಲೆಯಲ್ಲಿ ಇದೆಯೋ ಏನೋ ಗೊತ್ತಿಲ್ಲ. ಮನೆಯವರಿಂದ ಪತ್ರ ಬಂದಿತ್ತು. ಆ ಪತ್ರಗಳಲ್ಲಿ ಇಬ್ಬರು ಪತ್ರವನ್ನ ಅರೆದು ಹಾಕಲು ರಿಷಾ ಗೌಡಗೆ ಅವಕಾಶ ಸಿಕ್ಕಿತ್ತು. ಆಗ ರಿಷಾ ಅವರು ಸೂರಜ್ ಸಿಂಗ್ ಹಾಗೂ ಸ್ಪಂದನ, ಸೋಮಣ್ಣ ಮನೆಯವರ ಪತ್ರವನ್ನ ಅರೆದು ಹಾಕಿದ್ದಾರೆ. ಅಲ್ಲಿಂದ ಜಗಳ ಶುರುವಾಗಿದೆ. ರಿಷಾ ಅವರು ಸೂರಜ್ ಪತ್ರವನ್ನ ಅರೆದು ಹಾಕಿದ್ದು, ಅದಕ್ಕೂ ಮುನ್ನ ರಿಷಾಗೆ ಸೂರಜ್ ಸರಿಯಾಗಿ ಕೌಂಟರ್ ಕೊಟ್ಟು ಮಸಿ ಬಳಿದಿದ್ರು. ಈ ಜಗಳ ಮುಂದುವರೆದಿದೆ. ನಾನು ಏನ್ ತಪ್ಪು ಮಾಡಿದೆ ಅಂತ ನನ್ನ ಪತ್ರ ಅರೆದು ಹಾಕಿದೆ ಎಂದು ಸೂರಜ್ ಸಿಂಗ್ ಅವರು ಕೇಳ್ತಾರೆ. ಇದಕ್ಕೆ ರಿಷಾ ಅವರು ಕಳ್ಳನ್ನ ನಂಬಿದ್ರು, ಮಳ್ಳನ್ನ ಮಾತ್ರ ನಂಬಕ್ಕಾಗಲ್ಲ ಎಂದು ಸೂರಜ್ ಸಿಂಗ್ ಅವರಿಗೆ ಮುಖಕ್ಕೆ ಹೊಡೆಯುವ ಹಾಗೆ ಹೇಳ್ತಾರೆ. ಇದಾದ ಬಳಿಕ ನನಗೆ ಮಳ್ಳ ಅನ್ನೋ ಪಟ್ಟನ ಯಾಕೆ ಕೊಟ್ಟೆ ಎಂದು ಸೂರಜ್ ಗೌಡ ಅವರು ರಿಷಾ ಅವರಿಗೆ ಪ್ರಶ್ನೆ ಮಾಡ್ತಾರೆ. ಮತ್ತೆ ಇದೇ ವಿಷಯಕ್ಕೆ ಮನೆಯಲ್ಲಿ ದೊಡ್ಡ ಜಗಳವಾಗಿದೆ. ಹೌದು, ಸೂರಜ್ ಕೇಳಿದ ಪ್ರಶ್ನೆಗೆ ರಿಷಾ ಅವರು ನನಗೆ ನಿನ್ನ ನಂಬಕ್ಕೆ ಆಗಲ್ಲ, ನೀನು ಉಸಿರುವಳ್ಳಿ ಇದ್ದ ಹಾಗೆ ಎಂದು ಬಾಯಿಗೆ ಬಂದ ಹಾಗೆ ಬೈದಿದ್ದಾರೆ. ಹೀಗೆ ಮಾತಿನ ಬರದಲ್ಲಿ ಇಬ್ಬರ ನಡುವೆ ದೊಡ್ಡ ಜಗಳವಾಗಿದೆ. ಇದಕ್ಕೆ ಸೂರಜ್ ಸಿಂಗ್ ಅವರು ಸಿಟ್ಟಿನಲ್ಲಿ, ಇದೆಲ್ಲ ನಿಮ್ಮ ಮನೆಯಲ್ಲಿ ನಿನ್ನ ಮಾತಿನ ಮೇಲೆ ನಿನಗೆ ಕಂಟ್ರೋಲ್ ಇಲ್ಲ, ಎಲ್ಲರ ಮೇಲೂ ಸುಮ್ನೆ ಕಿರ್ಚಾಡ್ತೀಯ, ಅದರಲ್ಲಿ ಯಾವುದೇ ರೀತಿ ಮೀನಿಂಗ್ ಇರೋದಿಲ್ಲ, ಕಳ್ಳಿನ ನಂಬುದು ಸುಳ್ಳಿನ ಮಾತ್ರ ನಂಬಾರ್ದು ಎಂದು ರಿಷಾ ಗೌಡ ಅವರಿಗೆ ಮುಖಕ್ಕೆ ಹೊಡೆಯುವ ಹಾಗೆ ಸೂರಜ್ ಸಿಂಗ್ ಅವರು ಗ್ರಹಚಾರವನ್ನ ಬಿಡಿಸಿದ್ದಾರೆ. ಇನ್ನ ಇವರಿಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ದೊಡ್ಡ ಜಗಳವಾಗಿದೆ. ಮನೆಯಲ್ಲಿರುವ ಸ್ಪರ್ಧಿಗಳು ಇಬ್ಬರನ್ನು ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಸಹ ಇಬ್ಬರೂ ಕೂಡ ಮಾತಿನ ಬರದಲ್ಲಿ ಏಕವಚನವನ್ನ ಬಳಸುತ್ತಾ ಮನೆಯನ್ನ ರಣರಂಗ ಮಾಡಿದ್ದಾರೆ. ಇನ್ನ ಪ್ರತಿ ಬಾರಿಯೂ ಕೂಡ ರಿಷಾ ಗೌಡ ಅವರು ಒಬ್ಬರಲ್ಲ ಒಬ್ಬರ ಮೇಲೆ ಕೈ ಮಾಡಲು ಹೋಗ್ತಾರೆ. ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಈ ವಾರ ನಡೆಯುವ ಕಿಚ್ಚನ ಪಂಚಾಯಿತಿಯಲ್ಲಿ ನ್ಯಾಯ ಕೊಡಿಸಲೇಬೇಕು ಎಂದು ಸ್ಪರ್ಧಿಗಳು ಹಾಗೂ ಬಿಗ್ ಬಾಸ್ ಅನ್ನ ವೀಕ್ಷಣೆ ಮಾಡುವ ವೀಕ್ಷಕರು ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ. ಹೌದು, ದಿನದಿಂದ ದಿನಕ್ಕೆ ರಿಷಾ ಗೌಡ ಅವರ ವರ್ತನೆ ಮಿತಿ ಮೀರ್ತಾ ಇದೆ. ಎಲ್ಲರ ಬಳಿ ಜಗಳ ಮಾಡೋದು, ಅವರ ಮೇಲೆ ಕೈ ಮಾಡಲು ಹೋಗೋದು, ಅಸಭ್ಯ ಪದಗಳನ್ನ ಬಳಸೋದು, ಪರ್ಸನಲ್ ಟಾರ್ಗೆಟ್ ಮಾಡೋದು, ಇದನ್ನೇ ಅಸ್ತ್ರವಾಗಿ ಮಾಡಿಕೊಂಡಿರೋ ರಿಷಾ ಗೌಡ ಅವರು ಆದಷ್ಟು ಬೇಗ ಮನೆಯಿಂದ ಆಚೆ ಹೋಗಬೇಕು ಎಂದು ಸ್ಪರ್ಧಿಗಳು ಹಾಗೂ ಬಿಗ್ ಬಾಸ್ ಅನ್ನ ವೀಕ್ಷಣೆ ಮಾಡುವ ವೀಕ್ಷಕರು ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಪ್ರಕಾರ ರಿಷಾ ಗೌಡ ಅವರು ಮಾಡ್ತಾ ಇರೋದು ಸರಿನೋ ತಪ್ಪೋ? ಅವರು ಬಿಗ್ ಬಾಸ್ ಮನೆಯಲ್ಲಿ ಇರಲು ಅರ್ಹತೆ ಇದೆಯೋ ಇಲ್ಲೋ? ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.